ಬಿಜೆಪಿಯವರ ಜನಾಕ್ರೋಶ ಯಾತ್ರೆ ನೋಡಿದ್ರಿ. ಈಗ ಕಾಂಗ್ರೆಸ್ನವರು ಸುಮ್ಮನಿರ್ತಾರೆ. ನಿನ್ನೆ ಜಂಪ್ ಆದ ಗ್ಯಾಸ್ ದರ ಮತ್ತು ತೈಲದ ಅಬಕಾರಿ ಸುಂಕ ಏರಿಕೆ ಕಾಂಗ್ರೆಸ್ಗೆ ಅಸ್ತ್ರ ಸಿಕ್ಕಂತಾಗಿದೆ. ನಾವು ಕೂಡ ಯಾರಿಗೂ ಕಮ್ಮಿ ಇಲ್ಲ ಅಂತ ಅವರೂ ಬೀದಿಗಿಳಿದಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಯೂತ್ ಕಾಂಗ್ರೆಸ್ ಹೋರಾಟದಲ್ಲಿ ಎತ್ತಿನ ಗಾಡಿ ರಾರಾಜಿಸಿದೆ. ಇವರಿಬ್ರು ಜಿದ್ದಿಗ್ ಬಿದ್ರೋ ಏನೋ, ಬೆಲೆ ಏರಿಕೆ ಅವ್ರು ಮಾಡಿದಾರೆ ಅಂತ ಇವ್ರು, ಇಲ್ಲ ಇವ್ರು ಮಾಡಿದ್ರು ಅಂತ ಅವ್ರು. ಹಂಗೇನಾದ್ರೂ ಕಾಂಪಿಟೇಷನ್ ಇಟ್ಟಿದ್ದಾರಾ? ಅದ್ ಯಾರೇ ಮಾಡಿದ್ರು ಜನ ಮಾತ್ರ ಅಚ್ಚೇ ದಿನಲ್ಲ ಕಚ್ಚೇ ದಿನದಲ್ಲಿ ಬೇಯ್ತಿದ್ದಾರೆ. ಅಚ್ಚೇ ದಿನಕ್ಕೆ ಹಂಗ್ಸಿದ್ರು ಅಂತ ಕಾಂಗ್ರೆಸ್ನವ್ರು ಬೇಗೋದ್ ಬೇಡ. ಗ್ಯಾರಂಟಿ ಆಡಳಿತಕ್ಕೆ ಜನ ದೌರ್ಭಾಗ್ಯದ ಪಟ್ಟ ಕೊಟ್ಟು ನೆನಪಿಸ್ತಿದ್ದಾರೆ. ಬಿಜೆಪಿ ಜನಾಕ್ರೋಶಕ್ಕೆ ಟಕ್ಕರ್ ಕೊಟ್ಟ ಕಾಂಗ್ರೆಸ್ ಪಡೆ. ಗ್ಯಾಸ್ ತೈಲ ದರ ಏರಿಕೆ ವಿರುದ್ಧ ಯೂತ್ ಪ್ರೊಟೆಸ್ಟ್. ನಿನ್ನೆ ಮೈಸೂರಿಂದ ಜನಾಕ್ರೋಶ ಅಂತ ಹೊರಟ ಬಿಜೆಪಿ ಕೇಂದ್ರ ಏರಿಸಿದ ಬೆಲೆಗಳನ್ನ ಮರೆಮಾಚಿ ಅದೇನೋ ಅಂತಾರಲ್ಲ, ಸರ್ವ ಅನಿಷ್ಟಕ್ಕೂ ಶನೇಶ್ವರನೇ ಕಾರಣ ಅನ್ನೋ ಗಾದಿ ಮಾತಿನಂತೆ ಹಸ್ತದ ಮೇಲೆ ಗೂಬೆ ಕೂರಿಸ್ತಿದ್ದಾರೆ. ಈಗ ವಿಷಯಕ್ಕೆ ಬಂದ್ಬಿಡ್ತೀವಿ ಕೇಳಿ. ನಿನ್ನೆ ಡೆಲ್ಲಿಯಲ್ಲಿ ಹೊಸ ಡೇಟ್ ಬೋರ್ಡ್ ಡಿಕ್ಲರೇಷನ್ ಆಯ್ತು. ಮನೆ ಸಿಲಿಂಡರ್ ದರ 50 ರೂಪಾಯಿ, ಪೆಟ್ರೋಲ್ ಡೀಸೆಲ್ ಮೇಲೆ 2 ರೂಪಾಯಿ ಸುಂಕ. ಆ ಟ್ರಂಪ್ ಹಾಕಿದ್ದಾನಲ್ಲ, ಆ ತರ ಇಷ್ಟಾಗೋದೇ ಕಾಂಗ್ರೆಸ್ನವ್ರು ಕಾಯ್ತಾ ಇದ್ರು ಅಂತ ಅನ್ಸುತ್ತೆ. ಸಿಕ್ಕಿದ್ದೇ ಚಾನ್ಸು, ಚಲೋ ರೋಡ್ ಅಂತ ಬೀದಿಗಿಳಿದೇ ಬಿಟ್ರು. ಅದೇ ಹೇಳಿದ್ವಲ್ಲ, ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆ ಬೆನ್ನಲ್ಲೇ ಕಾಂಗ್ರೆಸ್ನಿಂದ ಉಗ್ರ ಪ್ರತಿಭಟನೆ. ಅಬ್ಬಬ್ಬಾ, ಏನ್ ಗುರು ಇದು ಅಂತ ಕಣ್ಬಿಟ್ಕೊಂಡ್ ನೋಡ್ಬೇಕು. ಫ್ರೀಡಂ ಪಾರ್ಕ್ ನಲ್ಲಿ ಯೂತ್ ಕಾಂಗ್ರೆಸ್ ಹುಡುಗರು ಫುಲ್ ರೋಷಾವೇಶ. ಎತ್ತಿನ ಬಂಡಿ ಹೊಡ್ಕೊಂಡು ಕೈನಲ್ಲಿ ಗ್ಯಾಸ್ ಹಿಡಿದು ಘೋಷಣೆ ಹೊಡೆದಿದ್ದು. ಅದು ಬರೀ ಒಂಟಿ ಎತ್ತು. ಎಷ್ಟು ಜನ ಹತ್ತಿದ್ದಾರೆ ಅದನ್ನ ನೋಡಿ. ಆ ಎತ್ತು ಬೇರೆ ಜೊಲ್ ಸುರಿಸ್ತಾ ನಮ್ ಹಣೆ ಬರಹ ಬಾಸು ಅಂತ ಗೋಳಾಟ ತೋಡ್ಕೊಳ್ತಾ ಇದೆ. ಇಲ್ಲಿ ನೋಡಿ, ಆಟೋಗೆ ಹಗ್ಗ ಕಟ್ಟಿ ಎಳ್ಕೊಂಡ್ಬರ್ತಿದ್ದಾರೆ. ಮಜಾ ಅಂದ್ರೆ ಒಳಗಡೆ ಡ್ರೈವರ್ ಇದ್ದಾನೆ. ಆದ್ರೂ ಹೋರಾಟ ಜೋರಿತ್ತು ಕಣ್ರಿ. ಹೊಸ ಯೂತ್ ಅಧ್ಯಕ್ಷ ಮಂಜುನಾಥ್ ನೇತೃತ್ವದಲ್ಲಿ ಹುಡುಗರು ಚೆನ್ನಾಗಿ ಸೇರಿದ್ರು. ಸುಳ್ಳ್ಯಾಕ್ ಹೇಳ್ಬೇಕು ಅಲ್ವಾ? ನಮ್ ಹೋರಾಟ ಹೈಜಾಕ್ ಮಾಡ್ತಿದ್ದಾರೆ ಅಂತ ರಪ್ ಅಂತ ವಿಪಕ್ಷ ನಾಯಕ ಅಶೋಕ್, ಗ್ಯಾಸ್ ಬೆಲೆ 50 ರೂಪಾಯಿ ಏನ್ ಹೊರೆ ಆಗಲ್ಲ ಬಿಡಿ, ಹಿಂಗ್ ಹೇಳಿ ಸಿದ್ದು ಬುಡಕ್ಕೆ ಬಂದ್ಬಿಟ್ರು. ನೌಕರರಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ, ಸರ್ಕಾರ ದಿವಾಳಿ ಆಗೋಕೈತೆ ಅಂತ ಡೈಲಾಗ್ ಬಿಟ್ರು. ಗ್ಯಾಸ್ ಸಿಲಿಂಡರ್ದು 50 ರೂಪಾಯಿ ಏರಿಕೆಯನ್ನ ಮಾಡಿದ್ದಾರೆ. ಅದು ಆ ಥರದ ಹೊರೆ ಏನು ಆಗಲ್ಲ ಅಂತ ಅನಿಸ್ತತೆ. ಈಗಾಗಲೇ ಭಾಳ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಅದಕ್ಕೆ ಏರಿಕೆ ಆಗಿರೋವಂಥದ್ದು ಅಂತ ಏನು ಕಾಂಗ್ರೆಸ್ ಅವರು ದೂರ್ತಾ ಇದ್ದಾರೆ, ಅದು ನಮ್ಮ ಮೋದಿ ಸರ್ಕಾರ ಜನರ ಭಾವನೆಯನ್ನು ಅರಿತು ಎಷ್ಟು ಏರಿಕೆ ಕಡಿಮೆ ಮಾಡ್ಬೋದು ಅಷ್ಟು ಕಡಿಮೆ ಮಾಡಿದ್ದಾರೆ. ಅಶೋಕ್ ಹಿಂಗ್ ಹೇಳೋರೆ ಸಾರ್ ಅಂತಿದ್ದಂಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸುಮ್ಮನಿರ್ತಾರ? ಇವರಿಗೆ ಕೇಂದ್ರದ ಬೆಲೆ ಏರಿಕೆ ಬಗ್ಗೆ ಗೊತ್ತಾ? ಮಾತಾಡ್ಲಿ ನೋಡೋಣ ಅಂತ ಸವಾಲ್ ಇಟ್ಟೇ ಬಿಟ್ರು. ಬೆಲೆ ಏರಿಕೆ ಬಗ್ಗೆ ರಾಜ್ಯ ಸರ್ಕಾರ ಬೆಲೆಗಳನ್ನು ಏರಿಕೆ ಮಾಡಿದೆ ಅಂತೇಳಿ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರು. ಲೋಕಲ್ ಬಿಜೆಪಿಗೆ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಜಾಸ್ತಿ ಮಾಡುತ್ತೆ ಅಂತೇಳಿ. ಅಂದರೆ ತಾವು ಅರ್ಥ ಮಾಡ್ಕೋಬೇಕು ಅವರ ನೀತಿಗಳು ಹೇಗಿದ್ದಾವೆ ಅಂತೇಳಿ. ಆಯ್ತು ಬಿಡಿ ಮಾರ್ರೆ, ಅವ್ರ ಮೇಲ್ ನೀವು, ನಿಮ್ ಮೇಲ್ ಅವರು. ಜನರ ಕಣ್ಣಿಗೆ ಮಣ್ಣು ಎರಚಿದ್ದೇ ಆಯ್ತು. ನಾವಂತಿಲ್ಲ, ಕೂತಲ್ ನಿಂತಲ್ಲಿ ಜನ ಮಾತನಾಡ್ತಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.